ಇದು ಹಂಗಾಗಿದಾವ. ನಿಮ್ಮ MBBS ಓದುವಾಗ ನೋಡಿದಂಥ ಇಂಥವು ಬಟ್ಟೆ ಇರ್ತಾವಲ್ಲ ಅವರೆಲ್ಲ ಇಂಥದ. ನಾನು ಇಂಥದ ಪ್ಯಾಂಟ್ ನೋಡೇನ ಅವ್ರದ್ದು. ಅವ್ರು ಯಾಕಂತ ಪ್ಯಾಂಟ್ ಹಾಕೊಂಡಿರ್ತಾರೋ ನಿಮ್ಮಲ್ಲಿ ಕಾಲೇಜ್. ನನಗದು ಯಾವಾಗಲೂ ನಾನು ನೋಡ್ತಿದ್ದೆ ಅವ್ರದ್ದು ಪ್ಯಾಂಟ್ ಹಿಂಗೆ, ಯಾಕೆ ಪ್ಯಾಂಟ್ ಹಿಂಗೆ. ನನಗೆ ಆಮೇಲೆ ಗೊತ್ತಾಗ್ತದ, ಯಾಕಂದ್ರೆ ಓಡಾಡಕ್ಕೆ ಅವ್ರಿಗೆ ಫಾಸ್ಟ್ ಓಡಾಡಕ್ಕೆ ಕಾಲಾಗ ಅದು ಪ್ಯಾಂಟ್ ಸಿಕ್ಕಾಕೊಂಡು ಕೂತಿತ್ತಂದ್ರೆ ತ್ರಾಸ ಆಗ್ತದಲ್ಲ ಅವರಿಗೆ. ಹೌದಾ? ಖರೆ ನಂಗೆ ಏನಿಲ್ಲ, ನಂಗೆ ಓಡಾಕ ಕಂಫರ್ಟೇಬಲ್, ನಡ್ಯಾಕ ನಂಗೆ ಆಗ್ತೈತೆ ಅಂತ ನಾ ಹಾಕೊಂಡೇನು. ಬಾ ನಿಮ್ಮ ಸಲುವಾಗಿ ಸ್ಪೆಷಲ್ ಲಾಗ್ ತೊಗೊಂಬರ್ತಾ ಇದ್ದೀನಿ. ಭಾಳ ಸ್ಪೆಷಲ್ ಅದ. ಒಂದು ಸ್ವಲ್ಪ ದಿನ ನಂತರ ನಾವೆಲ್ಲ ಈ ವಿಡಿಯೋಸ್ ಬಿಡ್ತೀವಿ, ಯಾಕಂದ್ರೆ ಸದ್ಯಕ್ಕೆ ಬಿಡಕ್ಕಾಗಲ್ಲ. ಅವಾಗ ನಾವು ಬಿಟ್ಟಿರ್ತೀವಿ, ನೋಡಿ ನೀವು ಖುಷಿ ಪಡ್ತೀರಾ ಅಂತ ನನಗೆ ಗೊತ್ತದ. ನೋಡಿ ಅಭಿಮಾನಿ ಇವ್ರು ಹೇಳ್ತಾ ಇರ್ತಾರ ಭಾಳ ಸ್ಪೆಷಲ್ ಲಾಗ್ ಅದ, ಭಾಳ ಸ್ಪೆಷಲ್ ಲಾಗ್ ಅದ. ಪ್ರತಿ ಲಾಗ್ ಸ್ಪೆಷಲ್ ಹೇಳ್ತಾ ಇರ್ತಾರೆ. ಮತ್ತೆ ಇವತ್ತಿನ ಕೂಡ ಸ್ಪೆಷಲ್ ಅಂತ ಇರ್ತಾರೆ. ಸೊ ಎಲ್ಲ ಪ್ರತಿಯೊಂದು ಬ್ಲಾಗ್ಗಳು ಸ್ಪೆಷಲ್ ಅದ ಅಂತ ಹೇಳ್ಬಿಟ್ಟ. ಇದಷ್ಟೇ ಯಾಕೆ ನಂಗೂ ಅದ ನಾವು ಏನ್ ಅಭಿಮಾನಿಗಳೇ, ಮನ್ಯಾಗಿನವ್ರೆ ಹಿಂಗ್ ಮಾಡಿದ್ರೆ ಭಾಳ ಸ್ಪೆಷಲ್. ಪ್ರತಿಯೊಂದು ಬ್ಲಾಗ್ಗಳು ಎಷ್ಟು ಸಾಧ್ಯ ಅಷ್ಟು ನಾವು ಸ್ಪೆಷಲ್ ಆಗಿ ನಿಮಗೆ ಮುಟ್ಲಿಕ್ಕೆ ಗುಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದ್ರ ಹ್ಯೂಮನ್ ಭಾಳ ಸ್ಪೆಷಲ್ ಇತ್ತ ಅಷ್ಟ ಅನ್ನೋದು. ಎಲ್ಲಾ ಬ್ಲಾಗು ಸ್ಪೆಷಲ್. ನಮ್ಮ ಮನದಾಳದ ಕಮೆಂಟ್ಗಳ ಮೂಲಕ ನಮ್ಗೆ ತಿಳಿಸ್ಬೇಕು. ಸೊ ನಾವು ಅದು ಸುಧಾರಣೆ ಮಾಡ್ಬೇಕು ಪ್ರಯತ್ನ ಮಾಡ್ತೀವಿ ಅಲ್ವಾ. ಈಗ ಎಲ್ಲಿ ಉಂಟ ಹೇಳ್ರಿ. ಇವಾಗ ನಾವು ಮಾರ್ಕೆಟಿಂಗ್ ಹೋಗ್ತಾ ಇದ್ದೀವಿ. ಮಾರ್ಕೆಟಿಂಗ್ ಅಲ್ಲಿ ಏನ್ ಮಾರ್ಕೆಟಿಂಗ್ ಮಾಡ್ತೀವಿ, ಅದು ಯಾಕೆ ಮಾಡ್ತೀವಿ ಅಂತ ಸ್ವಲ್ಪ ಸರ್ಪ್ರೈಸ್. ನೋಡಿ ಏನಂತ ಇದೆ, ನೀರಿನ ಬಾಟಲ್ ಒಂದು ಇಟ್ಕೋರಿ ಅನ್ನಂತಲೇ ಎಲ್ಲ ನಾನೇ ಮಾಡೋದಾಗಿದೆ ಅಂತ. ಇಷ್ಟು ಜನ ಮನೆಯೊಳಗೆ ಕೆಲಸದವ್ರು ಇದ್ದ ಮತ್ತೆ ಎಲ್ಲ ನೋಡಿ ಯಾರಂತ, ಯಾಕೆ ಇಷ್ಟು ಸಿಟ್ಟಂತ. ಇಷ್ಟಾದರೂ ನಮ್ಮ ಮನೆಯೊಳಗೆ ಅದಾರಂತ ಖುಷಿ ಪಡ್ಬೇಕಲ್ಲ. ನೋಡಿದ್ರ ಆಕಾಶಿಗೆ ನಮ್ಗೆ ಹೆಂಗೆ ಕೈ ಹೆಚ್ಚಕ್ಕಾಗ್ತೈತಿ ಶಾಂಭವಿ. ನೋಡಿದ್ರ ಫಸ್ಟ್ ಮಾತಾಡ್ರಿ ನಮ್ ಜೊತೆ. ಆಕಾಶ ಅದೆಲ್ಲ ಇಷ್ಟು ಮಾತಾಡತ್ತಾರ. ಇದು ಒಂದು ಹುಡುಗ ಬೈಯಾಕ ನಂಗೆ ಕಮ್ಮಿ ಇದ್ದಿ. ಹುಡುಗ ಇದೊಂದು ಹುಡುಗ ನಂಗೆ ಬೈಯಾ ಕಮ್ಮಿ ಇದ್ದ. ಅನ್ನ ನಿಮ್ಮ ಅಣ್ಣಯ್ಯ ಅದಾನೆ. 3 ಜನ ಸರ್ ಬಾಲ್ ತರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಸೆಲ್ ನಂಗೆ ಹಿಂಗ್ ಮಾಡಿಟ್ಟ. ಯಾಕೆ ನಂದು ವಜನ್ ಕಮ್ಮಿ ಆಗತ್ತೈತೆ ಅಂದ್ರೆ ನಾನು ಹೇಳ್ದೆ ಚೆನ್ನಾಗಿ ನಾ ಊಟ ಮಾಡತ್ತೆ. ನಾನು ಮನ್ಯಾಗಿನ ಆ ಕಡೆಯಿಂದ ಈ ಕಡೆ ಒಗದ ಬಾಲ್ ತರ ಮಾಡಿ ಅದು ಮಾನಸಿಕೂ ಆಗ್ತದ. ಚಲೋ ಅದ್ ನೋಡಿ ಇವ್ರು ಅನ್ನೋದಂಗೆ ಚರ್ಚೆ. ಅವಳನ್ನತ ಬಾಲ್ ಥರ ಮನ್ಯಾಗ ನಂಗೆ ಒಗ್ಯಾತೀರಿ ಅಂತ. ಇಷ್ಟೆಲ್ಲ ಮನ್ಯಾಗ ಮಿರ್ಚಿ ಅದಾಳ, ಇವಳೆ ಇಷ್ಟೆಲ್ಲ ಅದಾಳ. ಮತ್ತು ಎಲ್ಲ ಹಿಮೋಗ್ಲೋಬಿನ್ ಎಷ್ಟು 13-14 ಹಿಮೋಗ್ಲೋಬಿನ್ ಮಾಡ್ಕೊಂಡಾಳ. ಮತ್ತು ನಮ್ಮ ಪರಿಸ್ಥಿತಿ ಹೇಳೋದು ಬಿಟ್ಟ ತಂದೆ ಏನೋ ಹೇಳಾತ. ಇಲ್ಲಿ ನೋಡಿ ಇವ್ರು ಯಾಕೆ ತಗೊಂಡ್ ತಿರ್ಗಾಡದಾರ. ಇದು ನನ್ ಕಳ್ದಿತ್ತು ನೀರಿನ ಬಾಟಲ್ ಹೆಂಗ್ ಬಿಟ್ಟು ಓಡಾತಿ ನೋಡಿ. ಏನ್ ತಗೊಂಡಿನಿ ನೋಡಿ ಇಲ್ಲಿ. ಬರೀ ಅಪ್ಪ ಆದಷ್ಟೇ ವಿಚಾರ ಮಾಡ್ತೀನಿ. ನೋಡಿ ಇಲ್ಲಿ ಏನಾಯ್ತು ನೋಡಿ, ಇವತ್ತುವರೆಗೆ ಬಿತ್ತು ನೋಡಿ. ನೋಡಿ ಮತ್ತೆ ಚಾಲು ಆಯ್ತು ನೋಡಿ. ಇಲ್ಲಿ ಈ ಕಡೆ ಮುಗಿಯೋ ಮಟ್ಟ ಅಂದ್ರೆ ಇಲ್ಲಿ ಮಳೆ ಸ್ಟಾರ್ಟ್ ಆಯ್ತಂತ ಈ ಕಡೆ ಹೊರಗಿಂದ ಒಂದು ಆವಾಜ್ ಬಂತ. ಎಲ್ಲಾರ್ದು ಇಲ್ಲ ನೋಡಿ ಏನ್ ಮಾಡೋದು, ಏನೇನಂತ ಇದ ನೋಡಿದ್ರ. ಸ್ಪೆಷಲ್ ಲಾಗ್ ಅಂತ ನಾ ಹೇಳಿದೇನಿ. ಮತ್ತೆ ಏನಾಗತೈತಿ ನೋಡಿ ಲಾಗ್ ಒಳಗೆ. ಏನು ಮತ್ತೆ ಏನಂದೇನಿ ಈಗ ಮನ್ಯಾಗ ಅಪ್ಪ ಇದ್ರಂದ್ರ ಏನ ಅಪ್ಪು ಸೊಳ್ಳೆ ಒಳಗೊಂದು 10 ಸೊಳ್ಳೆ ಹೋದು. 10 ಸೊಳ್ಳೆ ಹೋದು ಬಂದ್ ಮಾಡ್ರಿ. ಶಾಂಭವಿ ಏನು ಫೋನ್ ಪೇ ಅದು ಇಟ್ಕೊಂಡು ಏನಿಲ್ಲ. ಶಾಪಿಂಗ್ ಆಗ ಇಷ್ಟು ದೊಡ್ಡ ಇದಕ್ಕೆ ಕರ್ಕೊಂಡು ಹೊಂಟಿದಿ. ಮತ್ತೆ ಇಂಥದ್ದು ಅಷ್ಟು ದುಡ್ಲಿ ಹೆಂಗೆ ಶಾಪಿಂಗ್ ಮಾಡ್ಕೊಂಡ್ ಬರತ್ತಿ. ಇದು ಯಾರ್ಲಿ ಆಗೋದು ಚಿನ್ನು. ಅದ್ಯಾಕೆ ಕ್ಲಿಪ್ಪಲ್ಲಿ ಹಾಕೊಂಡು ತೆಗಿಯದ. ಛೀ ಕಾರ್ ನೀ ಆದ್ರೂ ಹೊಡಿಲ್ಲ. ನಾ ಹಿಂದೆ ಕೊಡ್ಲಿ ನಿನ್ ಕಡೆ ನೋಡಿ. ನಾ ಹಿಂದೆ ಕೊಡ್ಲಿ ನಿನ್ ಕಡೆ ಅಂದ್ರೆ ಬೇಡ. ಅವ್ರ ಅಣ್ಣಯ್ಯಕ್ಕೆ ಕೊಡ್ಸ್ಕೊತಾಳ, ಅವ್ನು ಚಾಲು ಮಾಡ್ತಾಳ ಅಲ್ಲಿ ಸಣ್ಣಂಗ ನೋಡಿ. ಕೂತೀನಿ ಗಾಡಿ ಒಳಗೆ. ಈಗ ಅಯ್ಯೋ ಗಿಡ ನೋಡಿ ಏನು ಹೆಸರಿಟ್ಟ ನೋಡಿ. ಏನಂತ ಕೇಳಿದ್ದೀರ ಇವಳು ಮಾತು. ಚಿನ್ನುರಿಯ
ಎಲ್ಲ ಅಂಬವಿ ಎಷ್ಟಾಗೈತೆ? ಅಯ್ಯೋ ನಾ ಕಿಂಗಳಿಗಿಂತ ಹಾಕೊಂಡಿಲ್ಲ. ಇಲ್ಲೊಂದ್ ಐತ್ಲ ಮಾಡಿ ಶಾಂಭವಿ ಎಷ್ಟು ಟೈಮ್ ಆಗೈತಿ ಈಗ? ವಾಚ್ ಇಲ್ಲಪ್ಪ. ಚಿನ್ನು ಎಷ್ಟು ಟೈಮ್ ಆಗುದ? 5 ಗಂಟೆ ಎಷ್ಟು ಗಂಟೆಗೆ? 50 ನಿಮಿಷ ಅಂದ್ರೆ ಆಲ್ಮೋಸ್ಟ್ 6 ಗಂಟೆ. ಮತ್ತೆ ಬರೋದು ಎಷ್ಟು ಆಗ್ತದ ನಮ್ಮ ಟೈಮ್? 10 ಗಂಟೆ ಆಗ್ತದ. ಆಯ್ತು. ಮತ್ತೆ ಈಗ ಹಾ ಎಲ್ಲಿ ಹೋಗೋದು ಹೇಳಿ? BSc ಹೋಗ್ತಾ ಇಲ್ಲ, ಈಗ ಅಂಬಿಕಾಗ್ ಹೋಗ್ತಾ ಇದೀವಿ. ಮೊದಲು ಅಲ್ಲಿ ಸಿಗಲ್ಲ ಬಿಟ್ಟೆ ಸಿಗ್ತದ ಗೊತ್ತಿದೆ ನಡೀರಿ. ಡ್ರೆಸ್ ತಗೊಳತ್ತ ಅದ ಅಪ್ಪ ಆದ್ಮೇಲೆ ಶೋ ಆಫ್ ನಂದು ಅಪ್ಪ ಅನ್ಬೇಕಾದ್ರೆ ಆಮೇಲೆ ಮತ್ತೆ ಮಾಡಕ್ ಬರ್ತದ. ಬ್ಯಾಡ್ ಅಪ್ಪ ಬಟ್ಟೆ ನಿನ್ ಬಟ್ಟೆ ಡಿಸೈಡ್ ಆಯ್ತಮ್ಮ. ಡಿಸೈಡ್ ಒಂದ್ಸಲ ಶೋ ಆಫ್ ಹೋಗ ಅಲ್ಲಿಂದ ಹೋಗ ಹಂಗ್ ಮಾಡೋಣ. ನಡೀರಿ. ಲೆಕ್ಕ ಸಿಗ್ತೈತ್ಲ. ಇಲ್ಲ ಅಲ್ಲೂ ಇರ್ತದಪ್ಪು. ಮೊದಲು ಶೋ ಆಫ್ ಹೋಗೋಣ, ಆಮೇಲೆ ಅಂಬಿಕಾ ಒಳಗೋದು ಬಟ್ಟೆ ಎಲ್ಲ ಇದಾವ. ಅಲ್ಲೂ ಎರಡು ಅಂಗಡಿಗೆ ಹೋಗೋಣ. ಶೋ ಆಫ್ ಅಂಬಿಕಾದ್ ಬಂದ್ ಆಗ್ತದ ರಾತ್ರಿ. ದೂರ ಐತ್ಲ ಅದ. ಹೊರಗಿನ ವಾತಾವರಣ ಬರ್ತೀವಲ್ಲ, ಹೊರಗಿನ ವಾತಾವರಣ ನೋಡಾಕ ಎಷ್ಟು ಇದಾಗ್ತದ. ಹೊರಗಿನ ಜಗತ್ತ ಯಾವ ರೀತಿ ಇರ್ತದ, ಮುಖಗಳು ಹಿಂಗೆ ಇರ್ತಾರ, ಏನ್ ಎಷ್ಟೊಂದು ಕಷ್ಟಗಳು ಪಡ್ತಾ ಇರ್ತಾರ, ಎಷ್ಟೊಂದು ನಮ್ಮಲ್ಲಿ ಬದಲಾವಣೆಗಳು ಆಗ್ತಾವ. ಇದೆಲ್ಲ ನೋಡಂತ್ಲೇ ನೋಡಿ ಪಾರ್ಕಿಂಗ್ ಮಾಡಿದ್ವಿ. ಕಾರ್ ಪಾರ್ಕಿಂಗ್ ಮಾಡಿ ನಡ್ಕೊತ ಹೋಗೋರು. ಈಗ ನಾವು ಬೆಳಗಾವಿ ನಿಕ್ಲೇಸ್ ಮಾಲ್ ಕಡೆಯಿಂದ ಹೋಗ್ತಾ ಇದೀವಿ ನಾವು. ಅಲ್ಲಿ ಶಾಪ್ ಅದ. ಸ್ಟಾರ್ಟಿಂಗ್ ನಾ ಶಾಪ್ ನೋಡಿದ್ದೆ ಅಲ್ಲ, ನನಗಂತೂ ದಂಗ ಬಡ್ದಿದ್ದೆ ನಾ. ಇದು ನೋಡಿ ಅಪ್ಪ ಮಗಳು ಹೆಂಗ್ ಗೊತ್ತಾಗ ಏನದು ಎಷ್ಟು ಹೇಳಿದ್ರು ನೋಡಿ ಸುಳ್ಳುಗಳ. ಇಲ್ಲಿ ನೋಡಿ ನನ್ಗೆ ಇಷ್ಟ ಆಗಿದ್ದ ಐತೆ ಇಲ್ಲಿ ನೋಡಿ ಹೆಂಗ್ ಮನ್ಯಾಗ ಹೆಂಗನತಾರ ವಾದ ಚಲೋ ಅದ್ ನೋಡಿ. ಖುಷಿಲಿ ಬಂದ್ವಿ, ಶಾಪ್ ಬಂದೈತಿ, ಎಲ್ಲಿ ಹೋಗೋದಂತ ಗೊತ್ತಾಗ್ತಾ ಇಲ್ಲ. ಕೇಳ್ಕೊಂಬರಕ್ ಹೊಂಟೀಗ ಬಂದ ನುಕ್ಸಾನ್ ಆತಂತ ಬಂದಾದ. ಛೇ ಮೊದಲ ಬಂದಾದ. ಪಾಪ ನಾವು ಅದ್ರ ಬರ್ತಿದ್ವಲ್ಲ. ಶಾಂಭವಿ ಫೇವ್ರೇಟ್ ಶಾಪ್ ಇತ್ತದ. ಪಾಪ ಎಷ್ಟು ಬೇಜಾರಾಗ್ತಾ ಇದೆ. ಅವಳು ಅಲ್ಲೇ ತಗೊಂತಿರ್ಲಿ ಯಾವಾಗ್ಲೂ ಸಾಮಾನು. ಅಪ್ಪು ಎಷ್ಟು ಬೇಜಾರದ ವಿಷಯ ಅಲ್ಲ. ಹಾ ಹಿಂಗ್ಯಾಕಾತ ಪಾಪ? ಯಾಕೆ ಹಿಂಗಾತ? ಎಷ್ಟು ಬೇಜಾರಾತಲ್ಲ. ಎಷ್ಟು ದೊಡ್ಡ ಶಾಪ್. ನಾವು ಅಲ್ಲಿ ಯಾವಾಗ್ಲೂ ಹೋಗ್ತಿದ್ವಿ. ನಂದು ಬಟ್ಟೆ ಅಲ್ಲಿ ತಗೊಂಡಿದ್ ಬಟ್ಟೆಗಳು ಭಾಳ ಚಲೋ ಬಂದಾವ. ನನ್ ಮನ್ಯಾಗೆಲ್ಲ ಅಲ್ಲಿದೆ ಬಟ್ಟೆ ಅದಾವ. ಅದೇ ಅಷ್ಟು ದೊಡ್ಡ ಶಾಪ್. ನಾವು ಹೋದ್ರೆ ಶಾಪ್ ಹೋಗೋದು, ಅಲ್ಲೇ ಬಟ್ಟೆ ತಗೊಳ್ಳೋದು ಅಂತ ಹೇಳಿ ನಂಗೆ ಕರ್ಕೊಂಡು ಹೋಗಿದ್ದಿ. ನಂಗೂ ಭಾಳ ಚಲೋ ಅನ್ಸಿದ್ದು. ಕರೆ ಈಗ ಭಾಳ ನಂಗೆ ಬೇಜಾರಾಗತ್ತದ. ಚಿನ್ನು ನಿಮಗೆ ಹೆಂಗ ಅನಿಸ್ತಾ ಇದೆ? ಅದು ಕಾಮನ್ ಅಲ್ಲ, ಬಿಸ್ನೆಸ್ ಅಲ್ಲಿ ಅದು ಇರ್ತದೆ. ಅದೇ ನಮಗೆ ಬೇಕಾಗಿದ್ದ ಎಲ್ಲ ಅಲ್ಲಿದ್ದು. ನಾವು ಯಾವಾಗಲೂ ತಗೋತಿದ್ದು. ಈಗ ಮತ್ತೆ ಯಾವ ಶಾಪ್ ಬೆಳಗಾವಿ ಹೋಗ್ಯಾಡ್ಬೇಕು ನೋಡಿ ನಾವು ಅಂತ. ಸರಿ ಇಲ್ಲ ನೋಡಿ ಬಿಟ್ರೆ ನೋಡಿ ಮಿರ್ಚಿ ಭಾಳ ಅಂದ್ರೆ ಭಾಳ ಟ್ರಾಫಿಕ್ ಅನಿಸ್ತಾ ಇದೆ ನಂಗೆ. ಬೆಳಗಾವಿ ಒಳಗೆ ನೋಡಿದ್ರೆ ಎಲ್ಲಿ ನೋಡಿದ್ರು ಗಾಡಿಗಳು ಅದು ಇದು ಫುಲ್ ಕಾಣಿಸ್ತಾ ಇದಾವ. ಭರ್ಪೂರ ಇದು ಭಾಳ ರಶ್ ಆಗ್ತಾ ಇದೆ. ಇದು ಬ್ರಿಡ್ಜ್ ಮೇಲಿಂದ ಹೋಗ್ತಾ ಇದೀವಿ. ಅಂಬಿಕಾ ಕಡೆ ಹೋಗ್ತಾ ಇದೀವಿ ನಾವು ಈಗ. ಕೌಕಟ್ಟ ಎಷ್ಟೊಂದು ಜನ ಇದ್ದಾರೆ ನೋಡಿ ಅಲ್ಲಿ. ಈ ಸೈಡು ಯಾವ ಶಾಪ್ ಅದಾವ ಇಲ್ಲೂ ನೋಡಿಲ್ಲ ನಾವು ಯಾವಾಗ. ಪರಿಹಾರ ಇರ್ತಾವ. ಸುಳ್ಳು ಅದೇ ಚಿಂತೆ ಮಾಡ್ಕೊಂಡು ತಲೆ ಹಾಕೊಂಡು ಕೂಡಿದಾಡ. ಬಟ್ಟೆನೇ ಶಾಶ್ವತ ಅಲ್ಲ ನಮಗೆ. ಬಟ್ಟೆನೇ ಶಾಶ್ವತ ಅಲ್ಲ, ನಮ್ಮ ಆರೋಗ್ಯ ಇಂಪಾರ್ಟೆಂಟ್ ಐತಿ. ಅಷ್ಟೊಂದು ಚರ್ಚೆಗಳು ನಡೆದಾವ ನೋಡಿ ಇವರಿಗೂ. ಮತ್ತು ಗಾಡಿ ಒಳಗೆ ಏನೋ ಹುಡ್ಕಾಡ್ಕೊತ ಕೂತ್ರಿ. ಈಗ ಮಳಿ ಒಂದು ಬರ್ತಾ ಇದೆ. ಶಾಂಭವಿ ಛತ್ರಿ ತಗೊಂಬಾರೆ. ನೋಡಕ್ಕ ನೋಡಿ ಎಲ್ಲ ಇದಾವೆ. ನಮ್ಗೆ ಏನೇನು ಬೇಕು ಅದೆಲ್ಲ ಹೊಸ ಟೈಪ್ ಬಂದಿದ್ದಾವೆ. ಸ್ವಲ್ಪ ಬಂದೀತದ ಬೇಕಾಗಿದ್ದಾವೆ. ಅಲ್ಲಿ ಮಾಲಿಂದ ಮ್ಯಾಲಿಂದ ತೋರಿಸ್ತೀನಿ. ಇಲ್ಲ ತಗೋತಿದ್ದಾವೆ. ಈ ರೀತಿ ಮಾಡಿಸ್ತೀನಿ ನಿಲ್ಸವ್ರು ಏನೋ ನಂಗೀಗ ಇಷ್ಟೊಂದು ಫಸ್ಟ್ ಟೈಮ್ ನಾನು ಸಿಲ್ಕ್ ಸೀರೆ ಅದು ಎಲ್ಲ ಬಿಟ್ಟು ಇಲ್ಲಿ ಈ ರೀತಿ ಸೀರೆ ಮಕ್ಕಳು ಮಾತು ಕೇಳಿ ನನಗೇನೋ ರಾಯಲ್ ಮಾಡಿಡವ್ರು ಅದಾರಂತವ್ರು. ಇದು ಏನೋ ಬೇರೆನೋ ಅನ್ಸೋದಿಲ್ಲ. ಅದು ಮಸ್ತ್ ಇದೆ.
ಮಸ್ತ್ ಐತಿ. ಫುಲ್ ರಾಯಲ್ ಅಂದ್ರೆ ಎಲ್ಲರೂ ರಾಯಲ್ ಆಗೈತೆ ಮನ್ಯಾಗ. ಸರಿ ಶಾಮನಂಜ ಈ ಒಂದ್ ನನಗಂತೂ ಒಂದು ಗೊಂಬೆಲಿ ತಂಗ ಇದೆ, ಅದು ಇದ್ರೊಳಗಿಂದ ಹೋಗಿ ಅದು ಪಲ್ಲು ಹಂಗೈತಿ, ಅದ್ರದ್ದು ಬ್ಲೌಸ್ ಹಂಗೈತಿ, ಆ ರೀತಿ ಬರ್ತದ. ವಾವ್ ಮಸ್ತ್ ಕಾಣಿಸಕತ್ತೈತಿ. ಕಲರ್ ಭಾಳ ಎಕ್ದಮ್ ಇದು ಅನ್ಸದ. ಬಾಡಿಗೆ ಹಾಕಿದಾಗ ಅನ್ಸ್ವತ್ಲ ಇದು. ಅದು ನಡ ಅಂತ ಅದೇ ಭಾಳ ಆಡ್ ಅನ್ಸಲ್ಲ. ಮತ್ತೆ ಬಾರ್ಡರ್ ಸಾಡಿ ಅಂದ್ರೆ ನೋಡೋಣ ಶಂಭು ಈ ಕಟ್ತಿರು. ಓಪನ್ ಬಿಡ್ಲಿ ಅಲ್ಲ, ಈ ಕಡೆ ಮುಖ ಮಾಡು. ಇಷ್ಟಾಗ ಉದ್ದ ಕಾಣಿಸ್ತಾ ಇದಾವೆ. ಹಾ ಅದೇ, ಆದ್ರೂ ಇಲ್ಲೂ ಭಾಳ ಉದ್ದ ಅನ್ಸತೈತಿ ನೋಡಿ, ಪೂರ್ತಿ ಲಂಬೂಜಿ ಅನ್ಸತೈತಿ. ಎಲ್ಲ ಕೊಡ್ಸಿದಾರ. ಎಲ್ಲ ಇಲ್ಲೆಲ್ಲ ಈ ರೀತಿ ನೋಡಕ್ ಬಂದಿದೀವಿ. ಅದ್ರ ಯಾವ ರೀತಿ ಪಸಂದ್ ಆಗ್ತದೆ ನೋಡೋಣ. ನಮ್ದು ಆಗೈತಿ, ಈಗ ಇವ್ರದ್ದೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಭಾಳ ದೊಡ್ಡದು ಅನ್ಸತೈತಿ. ಏನ್ರಿ ಇಲ್ಲೇ ಬರ್ತಿದ್ದು ಅದೇ ಈ ಕಡೆ ನೋಡಿ, ಅಂದ್ರೆ ತೋಳು ಸ್ವಲ್ಪ ಉದ್ದ ಇದೆ. ಇದು ಯಾರ್ದೋ ನೋಡೇನ್, ನಾ ಯಾರು ಗೊತ್ತಾಗೋದ್ ನಂಗೆ. ಇದು ಹಾಕೊಂಡೇರಿ, ಇದ ಸೇಮ್ಲ ನೋಡಿ. ನೀ ಬಿದ್ದೀಯಾ? ಎಷ್ಟು ಜಾಸ್ತಿ ಆಪ್ಷನ್ಸ್ ಬರ್ತಾವ ಅಷ್ಟು ಬ್ಯಾಡ್. ಇದೇನು ಫಾರ್ಮ್? ಇದು ಹಾಕೊಂಡು ನೋಡಿದಪ್ಪ ಶಾಂಭವಿ ನೋಡಿ ಹಿಂಗೆ ನೋಡಕ್ಕೆ ಹೋಗಿದ. ಅವ್ರ ರೂಪಾಯಿ ಏನು ಬಟ್ಟೆಗಳು ಯಾವ ತಗೊಳ್ಳೋದು ಏನಂತ ಮೊದ್ಲು ನೋಡಿ. ತೋಳು ಸ್ವಲ್ಪ ಗಿಡ್ ಮಾಡೇವಿ ಈಗ, ಯಾಕಂದ್ರೆ ಅವ್ರು ಹಿಂಗೆ ಮಾಡ್ಕೊಂತ. ಅದೇ ರೀ ಬಡ ಬಿಟ್ರೆ ಆಗಲಿ ರೀ. ಕಣ್ ಮುಖ ಬಡಿ ಚೆನ್ನಾಗಿ ಅನಿಸ್ತಾ ಇದೆ. ಭಾಳ ಗ್ರ್ಯಾಂಡ್ ಅನ್ಸತೈತೆ ಖರೆ. ಸರ್ ಈ ಲೆಕ್ಕಕ್ಕೆ ಸ್ವಲ್ಪ ಇದನ್ನ ಅನಿಸುತ್ತೆ, ಹಿಂಗೇನು ತಗೋತಿರಲ್ಲ, ಸ್ವಲ್ಪ ಡಿಸೆಂಟ್ ಅನಿಸುತ್ತೆ. ಖರೆ ಈಗ ಏನಾಗದ, ಮನಿ ಒಳಗ ಸಾರಿಗಳೆಲ್ಲ ಇದೇ ಕಲರ್ ಅದಾವ. ಅವ್ರ ಮ್ಯಾಚಿಂಗ್ ಅದಿವಂದ್ಮೇಲೆ ಮ್ಯಾಚಿಂಗ್ ಮಾಡಕಂತ ಇದು ನಾಡಿದ್ದು ಯಾವ್ದಂತ ವಿಚಾರ ಮಾಡಿ ಆಯ್ತು ನಮ್ಮ ದೊಡ್ಡ ಶಾಪಿಂಗ್. ಶಾಂಭವಿ ಎಷ್ಟು ಜೋರಿದೆ. ಖುಷಿಯಾಗಿ ಹೋಗ್ತಾ ಇದ್ದೀವಿ. ಈಗ ಬ್ಲೌಸ್ ಹೊಲಿಲಿಕ್ಕೆ ಅದು ಕೊಡಬೇಕು, ಅದು ದೊಡ್ಡ ಕೆಲಸ ಅದ. ನಡೀರಿ ಈಗ ಕುತ್ಕೊಳ್ಳೋಣ ಗಾಡಿ. ಅಷ್ಟೊಂದೆಲ್ಲ ಜನ, ಅದು ಜಾತ್ರೆ ಆಗೈತಿ ಈ ಕಡೆ ಎಲ್ಲ. ನೋಡಿ ಎಲ್ಲ ಇದೆಲ್ಲ ಸೌಂಡ್ ಅದು ಓಪನಿಂಗ್ ಅದ ಅಂತ. ಅಲ್ಲಿ ಮೋಸ್ಟ್ಲಿ ಅಲ್ಲೇ ಕಾಣಿಸ್ತಾ ಇದೆಯಲ್ಲ, ಅಲ್ಲೇನು ಕಾಣಿಸೋದೇ. ಡಾಲ್ಬಿ ಎಷ್ಟು ಅವಾಜ್ ಭಾರಿ ಐತಿ ನೋಡಿ. 11 ಗಂಟೆ ಆಯಿತು, ಬರೋಕೆ ಟೈಮ್ ಆಗದ ನಮ್ಗೆ. ಡ್ರೈವಿಂಗ್ ಮಾಡ್ಕೊಂಬಂದ, ಮತ್ತು ಮೊಬೈಲ್ ಒಳಗಿನ ಚಾರ್ಜಿಂಗ್ ಕಮ್ಮಿ ಆಗಿತ್ತು ಅನ್ನತ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಂಗೆ. ಅಪ್ಪನೂ ಬಂದರು, ಚಿನ್ನ ಮಾತಾಡ್ತಾ ಇದ್ದಾರೆ. ನಾಳೆ ಅಪ್ಪನ ಡ್ಯೂಟಿ ಐತಿ, ನಾಳೆ ಡ್ಯೂಟಿಗೆ ಹೋಗವ. ಮತ್ತು ಶಾಮನಂಜ ಇಲ್ಲಿ ಮಕ್ಕೊಂಡು ನಾನು ರೀ ಕಿಟಕಿ ಹಾಕ್ಬೇಕ್ರಿ ಶಾಂಭವಿದು ಹೊರಗಿಂದ. ನಮಗೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಎಲ್ಲ ಚೆನ್ನಾಗಾಯಿತು, ಬಟ್ಟೆ ಚೆನ್ನಾಗಿ ಸಿಕ್ತು.
ಒಂದು ಸ್ಮಾಲ್ ವಿಡಿಯೋ ನಿಮ್ಗೆ ಬರ್ತದೆ, ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತಂದ್ರೆ ನೀವು ಅಂಬಿಕಾ ಶಾಪಿಗೆ ಹೋಗಿ ನಿಮ್ಗೆ ಏನು ಬೇಕು ತೊಗೊಳ್ಳಿ. ಚೆನ್ನಾಗಿದೆ ಶಾಪ್, ವೆರೈಟಿ ಎಲ್ಲ ಅದಾವ, ಬೇರೆ ಬೇರೆ ಸೆಕ್ಷನಿಂಗ್ ಮಸ್ತ್ ಅದ. ಫಸ್ಟ್ ಟೈಮ್ ನೋಡಿದ್ದು ನಾವು ಎಲ್ಲ. ಮತ್ತು ನೀವು ಎಲ್ಲ ಹೋಗಿರ್ತೀರ ಗೊತ್ತಿರ್ತದೆ ನನಗೆ. ಮತ್ತು ಅವಕಾಶ ಸಿಕ್ಕಿದಾಗ ಅನುಕೂಲ ಆದಾಗ ಹೋಗಿ ಬರ್ರಿ. ಮತ್ತು ಈ ನಮ್ಮ ವಿಡಿಯೋ ನೋಡಿರಿ, ಇಷ್ಟಪಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳಷ್ಟು ಧನ್ಯವಾದ. ಮತ್ತು ಭಾಳ ನಿದ್ದೆ ಬಂದದ, ಭಾಳ ಟೈರ್ಡ್ ಆಗದ. ಒಂದು ಸ್ವಲ್ಪ ಆರಾಮಾಗಿ ಮಲ್ಕೊಂಡು ನಾಳೆ ಭಾಳಷ್ಟು ನಮ್ಮ ಸ್ವಲ್ಪ ಕೆಲಸಗಳು ಅದಾವ, ಅವೆಲ್ಲ ಕೆಲಸಗಳು ಮಾಡ್ಕೋತೀವಿ. ಈ ವಿಡಿಯೋನ ಸ್ವಲ್ಪ ದಿನ ಆದ್ಮೇಲೆ ನಿಮ್ಗೆ ಬಿಡ್ತೀವಿ ನಾವು.